ಬಟಾಣಿ ಕಬಾಬ್ ತಿಂದಿದ್ದೀರಾ? ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ನೋಡಿ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು 1/4 kg ಹಸಿ ಬಟಾಣಿನ ಬಿಡಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಆನಿಯನ್ ಕಟರ್ ತೊಗೊಂಡಿದ್ದೀನಿ. ಆನಿಯನ್ ಕಟರಲ್ಲಿ ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೂ ಹಾಕೋಬೋದು, ನೋಡಿಕೊಂಡು ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಯಾಕಂದರೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಆಗಬಾರ್ದು, ತರಿಯಾಗಿ ಪೇಸ್ಟ್ ಆಗಬೇಕು. ಇದರಲ್ಲಿ ಅಂದರೆ ಗೊತ್ತಾಗ್ಬಿಡುತ್ತೆ. ಒಂದು 2 ರೌಂಡ್ ಕೈ ಆಡಿಸ್ಬಿಟ್ರೆ, ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಆಗಿಬಿಡುತ್ತೆ. ಇದಕ್ಕೆ ನೋಡಿ, ಇದಕ್ಕೇ ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಸ್ವಲ್ಪ ಹಣ್ಣಾಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2-3 ಎಸಳಷ್ಟು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಸೇರಿಸಿ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಮಿಕ್ಸಿಗಾದ್ರೂ ನೋಡ್ಕೊಂಡು ಮಾಡ್ಕೋಬೇಕು. ಒಂದು ಸ್ವಲ್ಪ ತರಿಯಾಗಿ ಹಾಗೆ 1 ರೌಂಡ್ ಹಾಕಿ ತೆಗೆದುಬಿಡಬೇಕು. ನೀರಿನ ಅಂಶನೇ ಹಾಕಬಾರ್ದು. ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ತುರಿದಿರೋದು, ಕರಿಬೇವು ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಮತ್ತು ಎಲ್ಲವನ್ನು ಹಾಕಿ ನಾನು ಇದ್ರ ಜೊತೆಗೆ ನಾನು 1 ರೌಂಡ್ ತುರಿ ಮಾಡ್ಕೊತೀನಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕಿ 1 ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ 1 ರೌಂಡ್ ಆಗಿದೆ. ತರಿಯಾದ ಪೇಸ್ಟ್ ರೆಡಿಯಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೊಗೊಂಬರೋಣ. ತುಂಬ ಸುಲಭ ವಿಧಾನ ಮಾಡೋಕ್ಕೆ ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ, ಇಷ್ಟು ಪೇಸ್ಟ್ ಬಂದಿದೆ. ಒಂದು 1/4 kg ಬಟಾಣಿ ತೊಗೊಂಡಿದ್ದೀನಿ ನಾನು. 1 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ರವೆ ಹಾಕ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಸೇರಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂಚೂರು ನೀರಿನ ಅಂಶ ಅದೇ ಸಾಕಾಗುತ್ತೆ. ನಾವೇನು ಪೇಸ್ಟು ತರಿ ಮಾಡ್ಕೊಂಡಿದ್ವಿ ಅದೇ ಸಾಕಾಗುತ್ತೆ. ಅದ್ರ ಜೊತೆಗೇ ಹಾಕಿದ್ದೀನಿ, ಎಲ್ಲವನ್ನು ಕಳಿಸ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ರವೆ ಕೂಡ ಹಾಕಿದ್ದೆ, ಅದು ಮಿಸ್ ಆಗಿದೆ ಕ್ಲಿಪ್ಪು. ನೋಡಿ, ರವೆ ಮತ್ತು ಅಕ್ಕಿ ಹಿಟ್ಟು ಹಾಕಿದ್ರಿಂದ ಚೆನ್ನಾಗಿ ಬೈಂಡ್ ಆಗುತ್ತೆ. ನೋಡಿ, ಈಗ ಹಿಟ್ಟು ರೆಡಿ ಇದೆ. ಇದನ್ನು ಒಂದು 10ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಹಾಗೆ ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ನೆನಿಬೇಕಿದು. ನಾವು ಹಾಕಿರೋ ರವೆ ಮತ್ತು ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರ್ ಏನು ಹಾಕಿದ್ವಲ್ಲ ಅದೆಲ್ಲನೂ ಚೆನ್ನಾಗಿ ಸ್ವಲ್ಪ ನೆನಿಬೇಕಿದು. ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಈಗ ನೋಡಿ, 10 ನಿಮಿಷ ನೆಂದಿದೆ. ಇವಾಗ ನಾವು ವಡೆ ರೀತಿ ಇದನ್ನು ತಟ್ಕೊಳ್ಬೇಕು. ನಾವು ವಡೆಗೆ ಹೇಗೆ ನಾವು ತಟ್ಕೊಳ್ತೀವೋ ಅದೇ ರೀತಿಯಾಗಿ ಎಲ್ಲವನ್ನು ನಾವು ತಟ್ಟಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ. ಈಗ ಬನ್ನಿ, ಒಂದು ತವ ಇಟ್ಕೊಂಡಿದ್ದೀನಿ. ಇದಕ್ಕೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಕೆಂಪು ಕಲರಲ್ಲಿ ಇಷ್ಟು ಗರಿಯಾಗಿ ಬಂದಿತ್ತು ಅಂದರೆ ನೀವೇ ನೋಡ್ತಾ ಹೋಗಿ. ನಾವು ಹಾಕಿರೋ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲವರು ರವೆ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಗರಿಯಾಗಿ ಸ್ವಲ್ಪ ಕಲರ್ ರೆಡ್ಡಾಗಿ ಬರುತ್ತೆ. ಸೇಮ್ ಕಬಾಬ್ ಥರನೇ ಕಾಣಿಸುತ್ತೆ. ನೋಡಿ, ಇವಾಗ ನಾನು ಒಂದು ಕಡೆ ಹಾಕಿದ್ದೀನಿ. ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು ನಂತರ ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ನೋಡಿ. ಸ್ವಲ್ಪ ಕೂಡ ತಳ ಹಿಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದಕ್ಕೆ. ನಾವೇನು ಆಲೂ ಟಿಕ್ಕಾ ಅಂತ ಮಾಡ್ತೀವಲ್ಲ ಅದೇ ಥರ ತವಾ ಫ್ರೈ. ನಾವೊಂದು 2ರಿಂದ 3 ಚಮಚ ಎಣ್ಣೆ ಹಾಕಿ ಇದನ್ನು ತವಾ ಫ್ರೈಯೇ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಎದ್ದು ಬರುತ್ತೆ, ಅಂಟಲ್ಲ ಒಂಚೂರು ಕೂಡ. ರುಚಿಯಾದ ತುಂಬ ಸುಲಭ ವಿಧಾನದಲ್ಲಿ ಬಟಾಣಿ ತವಾ ಕಬಾಬ್ ರೆಡಿ ಆಯಿತು. ಟೊಮೆಟೊ ಸಾಸ್ ಜೊತೆಗೆ, ಹಾಗೆ ಊಟದ ಜೊತೆಗೂ ತಿನ್ಬೋದು, ಸಂಜೆ ಸ್ನ್ಯಾಕ್ಸ್ ಜೊತೆಯಾಗಿ ತಿನ್ಬೋದು. ಈ ಚಳಿಗೆ ಗರಿಯಾಗಿರುತ್ತೆ, ಸ್ಪೈಸಿ ಇರುತ್ತೆ, ಸ್ವಲ್ಪ ತುಂಬ ರುಚಿಯಾಗಿರುತ್ತೆ ಈ ಒಂದು ಬಟಾಣಿ ಕಬಾಬ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.